ಹಾಯ್ ಫ್ರೆಂಡ್ಸ್, ಈಗ ನೋಡ್ತಾ ಇರೋದು ಇದು ಋಷಿ ಟೆಂಪಲ್ ಆಫ್ ಆಯಿಲ್ ಅಂತ. ಇದು ನ್ಯಾಚುರಲ್ ಮೆಥಡಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಈಗ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಈ ಹೋಟೆಲ್ ಕೂಡ ಇದೆ, ಗಾಯತ್ರಮ್ಮ ಮೆಸ್ ಅಂತ. ಇದು ಎಲ್ಲಿರೋದಂದರೆ ಮಂಗಳೂರು ಬೆಂಗಳೂರು ಹೈವೇ. ಇದು ನೋಡ್ಬೋದು, ಇದೆ ಹೈವೇ ಇದು. ಸೊ ಯಾರಾದರೂ ನ್ಯಾಚುರಲ್ ಮೆಥಡಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದು ಬೇಕು ಅನ್ನೋರು ಇಲ್ಲಿ ವಿಸಿಟ್ ಮಾಡಿ. ಸೊ ಈಗ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅವರೇ ಕೊಡ್ತಾರೆ. ಆಯಿಲ್ ಹೇಗೆ ತೆಗಿತಾರೆ, ಇವ್ರದ್ದೇ ಕೂಡ ಗಾಣ ಇದೆ ಹಿಂದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಬ್ರದರ್ ನಮಸ್ಕಾರ. ಬ್ರದರ್, ಈಗ ಇಲ್ಲಿ ನಿಮ್ಮದು ಎತ್ತಿನ ಗಾಣದಲ್ಲಿ ಎಣ್ಣೆ ತೆಗಿತೀರಾ ಅಂತ ಗೊತ್ತಾಯಿತು, ಅದಕ್ಕೆ ಬಂದಿದ್ದೀವಿ. ಸೊ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಮತ್ತು ಹೇಗೆ ತೆಗಿತೀರಾ, ಹೇಗೆ ಸ್ಟೋರ್ ಮಾಡ್ತೀರಾ ಎಲ್ಲ. ಓಕೆ ಬನ್ನಿ ಹಾಂ ನೋಡಿ. ನೋಡಿ ಸ್ನೇಹಿತರೆ, ಇದೆಲ್ಲ ನ್ಯಾಚುರಲ್ ಮೆಥಡಾಗಿ ತೆಗೆದಿರೋದು. ಅಂದರೆ ಎತ್ತಿನ ಗಾಣದ ಎಣ್ಣೆ, ಕೋಲ್ಡ್ ಪ್ರೆಸ್ಸಿಂಗ್ ಅಂತಾರಲ್ಲ ಅದೇ. ಸೊ ತುಂಬ ಹೆಲ್ತ್ಗೆಲ್ಲ ಒಳ್ಳೆಯದು. ಸೊ ಈಗ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಯಾರಾದರೂ ಬೇಕು ಅನ್ನೋರು ಇಲ್ಲಿಗೆ ವಿಸಿಟ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ. ಬ್ರದರ್, ಈಗ ಈ ಆಯಿಲ್ ಬಗ್ಗೆ ಎಲ್ಲ ತಿಳಿಸ್ಕೊಡಿ. ಅಂದರೆ ಯಾವ್ಯಾವ ಆಯಿಲ್ ತೆಗಿತೀರಾ, ಹಾಗೆ ಹೇಗೆ ಅದ್ರ ಬಗ್ಗೆ ಎಲ್ಲ. ನಮಸ್ತೆ, ನಾನು ಸಂದೀಪ್ ಅಂತ. ನಮ್ಮದು ಹಿರಿಸೇವೆ ಹೋಬಳಿ, ಚಂದ್ರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್ ಬರುತ್ತೆ. ಸೊ ಇದು ಬೆಂಗಳೂರು ಮಂಗಳೂರು ಹೈವೇಲಿ ಒಂದು ಎತ್ತಿನ ಗಾಣ ಅನ್ನೋದು ಪಾರಂಪರಿಕವಾಗಿ ಯಾವ ಥರ ಎಣ್ಣೆ ತೆಗಿತಾಯಿದ್ರು ಆ ಥರ ಎಣ್ಣೆನ ತೆಗೆದು ಒಂದು ಒಳ್ಳೆ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇದನ್ನು ಓಪನ್ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಒಂದು ಹೋಟೆಲ್ ಅಂತ ಒಂದು ಸಣ್ಣ ಉದ್ಯಮ ಸ್ಟಾರ್ಟ್ ಮಾಡಿದ್ದೀವಿ. ಸೊ ವುಮೆನ್ ಎಂಪವರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ನಮ್ಮ ತಾಯಿಯವರು ಇಲ್ಲಿರೋ ಸುತ್ತಮುತ್ತ ಹೆಂಗಸರುಗಳು ಅವ್ರನ್ನ ಇಟ್ಕೊಂಡು ಈ ಥರ ಒಂದು ವುಮೆನ್ ಎಂಪವರ್ಮೆಂಟ್ ಕ್ರಿಯೇಟ್ ಮಾಡಿ ಒಂದು ಹೋಟೆಲ್ ಓಪನ್ ಮಾಡಿದ್ವಿ. ಅದ್ರ ಜೊತೆ ಎತ್ತಿನ ಗಾಣ ಅನ್ನೋದು ಹಿಂದೆಗಡೆ ನಾವೇ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಅದೇ ಎಣ್ಣೆನ ಬಳಸಿ ನಾವು ಇವತ್ತು ಗ್ರಾಹಕರಿಗೆ ಸರ್ವ್ ಮಾಡ್ತೀವಿ. ಸರ್, ಅಂದರೆ ನಿಮ್ಮ ಹೋಟ್ಲಲ್ಲಿ ಕುಕಿಂಗ್ ಮಾಡೋ ಎಲ್ಲ ಐಟಮ್ಸ್ಗೂ ನೀವು ಇದೇ ಆಯಿಲ್ ಯೂಸ್ ಮಾಡ್ತೀವಿ? ಇದೇ ಎಣ್ಣೆ ಯೂಸ್ ಮಾಡೋದು. ನಾವು 100% ಇರಬೇಕಲ್ವಾ, ಲೈಕ್ ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಒಂದು ಒಳ್ಳೆ ಪದಾರ್ಥ ನಾವಿವತ್ತು ಒಂದು 4 to 5 ಇಯರ್ಸಿಂದ ಇದಕ್ಕೆ ಅಳವಡಿಸ್ಕೊಂಡಿದ್ದಾಯಿತು. ಆಲ್ಮೋಸ್ಟ್ 6 to 7 ಇಯರ್ಸ್ ಅಂದ್ಕೊಳ್ಳಿ. 6 ರಿಂದ 7 ವರ್ಷದಿಂದ ನಾವು ಲೈಕ್ ಬೆಂಗಳೂರಲ್ಲಿ ಒಂದು ರೋಟ್ರಿ ಮೆಷಿನ್ದು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ನಾವೇ ನಮ್ಮದು ಕಾಯಿಸಿಮೆ ಅದನ್ನು ಹಾಸನ ಕಡೆ ಅಂದರೆ ನಿಮ್ಮದು ಗೊತ್ತಲ್ಲ ನಿಮಗೆ, ಬರೀ ತೆಂಗಿನ ಮರ ಜಾಸ್ತಿ ಇರೋದು, ತೆಂಗು ಜಾಸ್ತಿ ನಮ್ಮ ಕಡೆ. ಸೊ ನಾವು ಅದನ್ನು ನಾವೇ ತೆಂಗು ಬೆಳೆಯೋದ್ರಿಂದ ನಾವು ಎಣ್ಣೆನ ಆಡಿಸಿ ಕೊಬ್ಬರಿ ಎಣ್ಣೆಗೆ ಅಳವಡಿಸ್ಕೊಂಡಿದ್ದು. ಬಟ್ ಆದರೆ ಕೊಬ್ಬರಿ ಎಣ್ಣೆ ಏನಾಗುತ್ತೆ, ಅದು ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆ ಸೂಟಬಲ್ ಅಲ್ಲ ಅಂತ ತುಂಬ ಮಕ್ಕಳುಗಳೆಲ್ಲ ಒಂದು ಸ್ವಲ್ಪ ಇದು ಮಾಡ್ತಾಯಿದ್ರು ಅನ್ನೋದೊಂದೇ ಕಾರಣಕ್ಕೆ ನಾವು ಕಡಲೆಕಾಯಿ ಎಣ್ಣೆನೂ ಯೂಸ್ ಮಾಡ್ತಾಯಿದ್ದೀವಿ. ಅಂದರೆ ಈಗ ಇದು ಲೀಟ್ರಿಗೆಲ್ಲ ಏನು ಪ್ರೈಸ್ ಮಾಡಿದ್ದೀರಾ ಇದು? ನಾವು ಇದನ್ನು 400 ರೂಪೀಸ್ ಸಾಲ್ ಮಾಡ್ತಾಯಿದ್ದೀವಿ ಸರ್. 400. ಮತ್ತು ಇನ್ಯಾವ ಆಯಿಲ್ ಯೂಸ್ ಮಾಡ್ತಿದ್ದಾರೆ? ಇನ್ನೊಂದು ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್. ಮತ್ತು ಯಾವುದು ಎಲ್ಲ ಎಣ್ಣೆ ಅಂತ ತೋರಿಸಿದ್ರು? ಹಾಂ, ಇದು ಬಂದು ಲೈಕ್ ಎಳ್ಳೆಣ್ಣೆ. ಪ್ಯೂರ್ ಎಳ್ಳೆಣ್ಣೆ. ಎಳ್ಳಲ್ಲಿ ನಾವೇ ಅರ್ದಿ ನಾವು ಇದು ಮಾಡ್ತಾಯಿದ್ದೀವಿ. ಇದನ್ನು ಅಡುಗೆಗೂ ಯೂಸ್ ಮಾಡ್ತಾರೆ. ಬಟ್ ಮೇಯ್ನಾಗಿ ದೀಪ ಅಂಟಿಸೋಕ್ಕೆ, ಒಂದು ದೇವ್ರಿಗೆ ಯಾವುದೇ ರೀತಿ ಕಲಬೆರಕೆ ಇಲ್ದಂಗೆ ಒಂದು ದೀಪ ಅಂಟಿಸೋಣ ಅಂತ ಇದೊಂದು ಎಳ್ಳೆಣ್ಣೆ ಅಂತ ಮಾಡಿದ್ದೀವಿ. ಅದು ಬಿಟ್ಟರೆ ಹರಳೆಣ್ಣೆ. ಇದನ್ನು ನಾವು ಇದನ್ನು ಮಾಡೋಕ್ಕಾಗಲ್ಲ. ಇದರಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ತುಂಬ ಹಳ್ಳಿ ಕಡೆ ಅಜ್ಜಿದಿರು ಮಾಡ್ತಾರೆ. ಸೊ ಇದು ನಮ್ಮೂರಲ್ಲಿ ಒಬ್ಬರು ಗಂಗಮ್ಮ ಅಂತ ಇದ್ದಾರೆ. ಅವರು ಇದನ್ನು ಬೇಯಿಸಿ ಅದನ್ನ ತಯಾರಿಸಿ ನಮ್ಗೆ ಕೊಡ್ತಾರೆ. ಇದು ಕೂಡ ನ್ಯಾಚುರಲ್ ಮೆಥಡಾಗಿ ಮಾಡೋದು. ನಾರ್ಮಲ್ ಐಟಲ್ಲಿ. ಬ್ರದರ್, ಈಗ ನೀವು ಎತ್ತಿನ ಗಾಣದ ಎಣ್ಣೆ ಅಂತ ಹೇಳಿದ್ರೆ, ಅಂದರೆ ಈಗೆಲ್ಲ ಬೇರೆ ಥರ ಬ್ರ್ಯಾಂಡ್ಗಳ ಎಣ್ಣೆ ಇದೆ. ಪ್ಯೂರ್ ರಿಫೈನ್ಡ್ 7 ಟೈಮ್ ಪ್ಯೂರ್ ರಿಫೈನ್ಡ್ ಅಂತ ಇದೆ. ಸೊ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸು, ಅಂದರೆ ಇದನ್ನೇ ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದಕ್ಕೆ. ಸೊ ನಾನೇನು ಹೇಳ್ತೀನಿ, ಇದು ಪ್ಯೂರ್ ರಿಫೈನ್ಡ್ ಆಯಿಲ್ ಅಂದರೆ ಒಂದು ಟೆನ್ನಿಗೆ ಅವರು ಎಣ್ಣೆ ಕೊಡ್ತಾರೆ. ಅದು ಇಟ್ಸ್ ಪ್ಯೂರ್ಲಿ ರಿಫೈನ್ಡ್ ಆಯಿಲ್ ಅಂತ ಆ್ಯಡ್ ಕೊಡ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದ್ರ ಮೇಲೆ ನೀವು ಅದೇ ಹೇಳ್ತಾ ಇದ್ದೀರಾ ರಿಫೈನ್ಡ್ ಆಯಿಲ್. ನಿಮ್ದು ಯಾವ ಥರ ರಿಫೈನ್ಡ್ ಆಗುತ್ತೆ ಅಂತ. ಸರ್, ನಮ್ದು ಯಾವುದೇ ರೀತಿ ರಿಫೈನ್ಡ್ ಆಯಿಲ್ಲ. ಇಟ್ಸ್ ಎ ಪ್ಯೂರ್ ಆರ್ಗ್ಯಾನಿಕ್ ಆಯಿಲ್, ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸರ್. ಐ ಕ್ಯಾನ್ ಡಿಫೈನ್ ದಟ್ ಇಟ್ಸ್ ಅನ್ ಕೋಲ್ಡ್ ಪ್ರೆಸ್ಡ್ ಆಯಿಲ್. ರಿಫೈನ್ಡ್ ಆಯಿಲ್ ಅಂದರೆ ನಾವು ಪ್ಯಾರಫಿನ್ ಆಯಿಲ್ನ ಯೂಸ್ ಮಾಡಿ ಅದನ್ನು ರಿಫೈಂಡ್ ಮಾಡಿ ಕೊಟ್ಟರೆ ಅದನ್ನ ರಿಫೈನ್ಡ್ ಆಯಿಲ್ ಆಗಲ್ಲ.
ಒಂದು ಲೀಟ್ರ್ ಎಣ್ಣೆ ತೆಗಿಬೇಕು ಅಂದರೆ ಒಂದು ಮಿನಿಮಮ್ 3 kg ಕಡಲೆ ಬೀಜ ಬೇಕು ಸರ್. 3 kg ಕಡಲೆ ಬೀಜ ಬೇಕು. ಅದು ವೆದರ್ ಇಟ್ಸ್ ರೋಟ್ರಿ ಮಿಷಿನ್ ಆರ್ ಎತ್ತಿನ ಗಾಣದಲ್ಲಿ ಇನ್ನೂ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಇದರಲ್ಲಿ ರೋಟ್ರಿ ಮಿಷಿನಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬರ್ಬೋದು. ಅದು ಹೀಟ್ ಪ್ರೆಸ್ಡ್ ಆಗುತ್ತೆ. ಅದು 40 ಡಿಗ್ರಿ ಸೆಲ್ಸಿಯಸ್ ಗಂಟ ಹೀಟ್ ಆಗುತ್ತೆ. ಅದಾದಮೇಲೆ ಅದು ರಿಲೀಫ್ ಮಾಡುತ್ತೆ ಎಣ್ಣೆನ. ಬಟ್ ಅದು ಕೋಲ್ಡ್ ಪ್ರೆಸ್ಡ್ ಆಯಿಲಲ್ಲಿ 2.5 hours ಬೇಕು. ಅದೇ ರೋಟ್ರಿ ಮಿಷಿನ್ದು ಹಾಫ್ ಆನ್ ಅವರಲ್ಲೆಲ್ಲ ನಿಮಗೆ ಎಣ್ಣೆ ತಯಾರಾಗಿ ಒಂದು ಎಣ್ಣೆ ಬಂದುಬಿಡುತ್ತೆ. ಬಟ್ ಆದರೆ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಿನಿಮಮ್ ಇಟ್ ಟೇಕ್ಸ್ ಅರೌಂಡ್ 2 to 2.5 hours ಒಂದು ಸಲ ಎಣ್ಣೆ ತೆಗಿ ಆ ಪ್ರೋಸೆಸ್. ನೀವು ಹಿಂದಕ್ಕೆ ತೋರಿಸ್ತೀನಿ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಎಣ್ಣೆ ತೆಗಿತಾರೆ. ಸೊ ರಿಫೈನ್ಡ್ ಆಯಿಲ್ ನಿಮಗೆ ಅದೇ ರಿಫೈನ್ಡ್ ಆಯಿಲ್ಗೂ ಇದಕ್ಕೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಆ ಡಿಫ್ರೆನ್ಸ್ ಬರುತ್ತೆ. ರಿಫೈನ್ಡ್ ಆಯಿಲ್ ಅಂತ ನಾವು ಹೇಳಲ್ಲ, ಇಟ್ಸ್ ಎ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ನಮಗೆ. ಅಂದರೆ ಇದು ತುಂಬ ಯೂಸ್ಫುಲ್, ಅಂದರೆ ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು. ಹೆಲ್ತ್ಗೆ ಯೂಸ್ಫುಲ್ ಅಂತ ನಾವು ಒಂದು 6 7 ವರ್ಷ ಅಳವಡಿಸ್ಕೊಂಡಿದ್ದು. ಅದನ್ನು ನಾವಿವತ್ತು ಇದನ್ನು ಇಲ್ಲಿ ಇದು ಮಾಡ್ಕೊಳುತ್ತೆ. ಇವತ್ತು ಹೆಲ್ತ್ ಕಾನ್ಷಿಯಸ್ ಜಾಸ್ತಿಯಾಗಿ ಇವತ್ತು ಚಿಕ್ಕ ಮಕ್ಕಳೇ ಇವತ್ತು ನಿಮಗೆ ಗೊತ್ತು ಆಲ್ಮೋಸ್ಟ್ ಒಂದು 20-25 ಇಯರ್ಸ್ಗೆಲ್ಲ ಆಲ್ಮೋಸ್ಟು ಅಟ್ರಾಕ್ಷನ್ ಅದು ತುಂಬ ಕೇಳ್ಪಡ್ತಾ ಇದ್ದೀರಾ. ಹೌದು, ಇತ್ತೀಚೆಗೆ ಅದು ತುಂಬ ಜಾಸ್ತಿ ಆಗಿದೆ. ಜೊತೆ ಇದ್ದವರು, ನನ್ನ ಜೊತೆ ಕೆಲಸ ಮಾಡೋರು, ಅದನ್ನು ಯಾಕೆಂದರೆ ನಾವು ಕಣ್ಣಾರ ನೋಡ್ಬಿಟ್ಟಿದ್ದೀವಿ ಇವತ್ತು ನಾವು ಆಲ್ಮೋಸ್ಟು. ಆಮೇಲೆ ಪ್ಲಸ್ ನಮ್ಮ ಫ್ಯಾಮಿಲಿಗಳೆಲ್ಲ ಚಿಕ್ಕ ಹೆಣ್ಮಕ್ಳೆಲ್ಲ ಆಮೇಲೆ ಇನ್ನೂ 10 years 11 yearsಗೆಲ್ಲ ಮೆಚೂರ್ ಆಗ್ತಾ ಇದ್ದಾರೆ. ಅದು ತರವಲ್ಲ ರೀತಿ. ಇವತ್ತು ಪೂರ್ವ ಕಾಲದಲ್ಲೆಲ್ಲ ಯಾವ ಥರ ಇತ್ತು, ಯಾವ ಥರ ಜೀವನಾಂಶ ನಡೀತಿತ್ತು, ಅವ್ರದ್ದು ಲೈಫ್ ಸ್ಟೈಲ್ ಹೆಂಗಿತ್ತು, ಅದನ್ನು ನೋಡಿ ಮಾಡಿ ಇದನ್ನು ನಾನು ಅಳವಡಿಸ್ಕೊಂಡಿರೋದು. ಎಣ್ಣೆ ನಿಮಗೆ ನಾನು ಇವಾಗ ನನ್ನ 1 ಲೀಟ್ರು ಕೊಬ್ಬರಿ ಎಣ್ಣೆನ 400 rupees ಚಾರ್ಜ್ ಮಾಡ್ತೀನಿ ಸರ್. 400 rupees. ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ 110 rupees 120 rupees ಇಲ್ಲ 150 rupeesಗೂ ಸಿಗುತ್ತೆ. ಇಟ್ಸ್ ಎ ಪ್ಯೂರ್ ರಿಫೈನ್ಡ್ ಆಯಿಲ್. ಅದು ನಾನು ಪ್ಯೂರ್ ರಿಫೈನ್ಡ್ ಆಯಿಲ್. ನೀವು ಇದನ್ನು ತೊಗೊಂಡೋಗಿ ಯಾವ ಅಡುಗೆಗಾರ ಯೂಸ್ ಮಾಡ್ಬೋದು, ಏನಕ್ಕಾರ ಯೂಸ್ ಮಾಡ್ಬೋದು, ನಿಮಗೆ ಆ ಚೇಂಜಸ್ ಗೊತ್ತಾಗುತ್ತೆ. ಅದಾದಮೇಲೆ ಕೊಬ್ಬರಿ ಎಣ್ಣೆ ಅದು ಸ್ಮೆಲ್ ಬರುತ್ತೆ, ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾರೆ. ನನ್ನ ಎಣ್ಣೆನ ಯಾವುದೇ ರೀತಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇಟ್ಸ್ ಕಮ್ ಆಫ್ ಇದು ಎತ್ತಿನ ಗಾಣದಲ್ಲಿ ಕೋಲ್ಡ್ ಪ್ರೆಸ್ ಮೆಥಡಲ್ಲಿ ಯಾವ ಎಣ್ಣೆ ತಯಾರು ಮಾಡ್ತೀರಾ, ಇದನ್ನು ನೀವು ಯಾವುದೇ ಅಡುಗೆಗಾರ ಯೂಸ್ ಮಾಡಿ, ಇದಕ್ಕಾರ ಯೂಸ್ ಮಾಡಿ, ನಿಮ್ಗೆ ಯಾವುದೇ ರೀತಿ ಸ್ಮೆಲ್ ಬರಲ್ಲ. ತುಂಬ ಫ್ಲೇವರ್ಡ್ ಆಗಿ ನಿಮಗೆ ತುಂಬ ರುಚಿಯಾಗಿ ಬರಲ್ಲ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಫೀಲೇ ಬರಲ್ಲ. ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ನಾನು ಬಿಟ್ಟು ಕಟ್ತೀನಿ, ಯು ಕ್ಯಾನ್ ಟೇಕ್ ದಟ್. ನಾನು 1 ಲೀಟ್ರು ಎಣ್ಣೆನ ನಾನು ತೊಗೊಳಿದ್ದೆ ನನ್ನ ಹತ್ರ. ಅಕಸ್ಮಾತ್ ಅದನ್ನು ನಿಮಗೆ ಸ್ಮೆಲ್ ಬರ್ತಾ ಇದೆ, ನಮ್ಗೆ ತಿನ್ನೋಕ್ಕಾಗ್ತಲ್ಲ ಅಂದರೆ ಐ ಕ್ಯಾನ್ ಗಿವ್ ಯು 1 more ಲೀಟರ್ ಫ್ರೀಯಾಗಿ ಕೊಡ್ತೀನಿ. ಆಮೇಲೆ ಪ್ಲಸ್ ಅದನ್ನು ರಿಫೈನ್ಡ್ ಆಗಿ ನಾನು ತಗೊಡ್ತೀನಿ ನಿಮಗೆ 1 ಲೀಟ್ರು. ಇದನ್ನು ಎಣ್ಣೆ ನಿಮಗೆ ಇದನ್ನು ಕಂಪ್ಲೇಂಟ್ಸ್ ಅಕಸ್ಮಾತ್ ನಿಮಗೆ ಸ್ಮೆಲ್ ಬರ್ತಾ ಇದೆ, ಇದನ್ನು ನಮಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಬೇಕಾದ್ರೆ ನಿಮಗೆ ಫ್ರೀಯಾಗಿ ಇನ್ನೂ 1 ಲೀಟ್ರು ಅಂದರೆ ಈ ಥರ ಚಾಲೆಂಜ್ ಬೇಕಾದ್ರೂ ಮಾಡ್ತೀರಾ? ಮಾಡ್ತೀನಿ. ನನ್ನ ಎಣ್ಣೆ ಅಷ್ಟು ಕಾನ್ಫಿಡೆನ್ಸ್. ಯಾಕೆಂದರೆ ನಾನು ಲ್ಯಾಬ್ ರಿಪೋರ್ಟು ಕೊಡ್ತೀನಿ, ಪ್ಲಸ್ ಇದು ಬಿಟ್ಟು ಕಟ್ತೀನಿ. ನನ್ನ ಎಣ್ಣೆ ಅಷ್ಟು ಪರಿಶುದ್ಧವಾಗಿದೆ. ಸೊ ಯು ಕ್ಯಾನ್ ಫೀಲ್ ದಟ್. ನೋಡಿ ಸ್ನೇಹಿತರೆ, ಇವ್ರ ಹತ್ರ ತುಂಬ ಥರದ್ದು ಆಯಿಲ್ ಸಿಗುತ್ತೆ ನೋಡ್ಬೋದು. ಇದು ನೀಮ್ ಆಯಿಲ್, ಹಾಗೆ ಇದು ಗ್ರೌಂಡ್ನಟ್ ಆಯಿಲ್ ಅಂದರೆ ಕಡಲೆಕಾಯಿ ಎಣ್ಣೆ, ಇದು ಸಾಸಿವೆ ಎಣ್ಣೆ ಕೂಡ ಸಿಗುತ್ತೆ, ಹಾಗೆ ಕ್ಯಾಸ್ಟರ್ಡ್ ಆಯಿಲು, ಕೊಕೊನಟ್ ಆಯಿಲು, ಸೆಸಮ್ ಸೀಡ್ಸ್. ಸೊ ಯಾರಿಗಾದರೂ ಈ ಆಯಿಲ್ಸ್ ಬೇಕು ಅಂದರೆ ಬೆಂಗಳೂರು ಹೈವೇ ಇದೆಯಲ್ಲ, ಇಲ್ಲಿದೆ ಹಿರೇಸಾವೆ ಅಂತ, ಕೃಷಿ ಟೆಂಪಲ್ ಆಫ್ ಆಯಿಲ್ ನೋಡ್ಬೋದು. ಅವ್ರದ್ದೇ ಕೂಡ ಹೋಟ್ಲಿದೆ. ಇಲ್ಲೂ ಕೂಡ ಅದೇ ನ್ಯಾಚುರಲ್ ಮೆಥಡಾಗಿ ಎಕ್ಸ್ಟ್ರಾಕ್ಟ್ ಮಾಡಿರೋ ಆಯಿಲ್ನೇ ಯೂಸ್ ಮಾಡೋದು. ಸೊ ಯಾರಾದರೂ ಈ ಆಯಿಲ್ ಬೇಕು ಅಂದರೆ ಇಲ್ಲಿಗೆ ವಿಸಿಟ್ ಮಾಡಿ. ತುಂಬ ರೀಸನಬಲ್ ಪ್ರೈಸಲ್ಲಿದೆ, ಹಾಗೆ ತುಂಬ ಒಳ್ಳೆ ಆಯಿಲ್ ಕೊಡ್ತಾರೆ ಅವರು. ಬ್ರದರ್, ಈಗ ನೀವು ಎತ್ತಿನ ಗಾಣ ಯೂಸ್ ಮಾಡ್ಕೊಂಡೆ ನಿಮ್ಮ ಹೋಟ್ಲಲ್ಲೆಲ್ಲ ಐಟಮ್ಸ್ ಮಾಡೋದನ್ರಿ. ಸೊ ಐಟಮ್ಸ್ ಎಲ್ಲ ತೋರಿಸ್ತಾರೆ, ಏನೇನು ಐಟಮ್ ಮಾಡ್ತೀರಾ ಅಂತ. ಸರ್, ಬೆಳಗ್ಗೆ ಇದು ಬ್ರೇಕ್ಫಾಸ್ಟು ಇಡ್ಲಿ, ಚಿತ್ರಾನ್ನ, ಪುಳಿಯೋಗರೆ, ಪಲಾವ್, ಇದೆಲ್ಲ ನಮ್ಮ ತಾಯಿಯವ್ರ ರೆಸಿಪಿ. ಇದೊಂಥರ ವುಮೆನ್ ಎಂಪವರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಬರೀ ಹೆಂಗಸರುಗಳು ಇಲ್ಲಿ ಯಾರು ಅಕ್ಕಪಕ್ಕದ ಊರಲ್ಲಿ ಯಾರು ಸಿಗ್ತಾರೆ, ಕೆಲಸಕ್ಕೆ ಯಾರು ಬಂದಿದ್ದಾರೆ ಅವ್ರಿಗೆ ಒಂದು ಕೆಲಸ ಕೊಟ್ಟು ಗಾಣಕ್ಕೂ ಅಷ್ಟೇ ನಾವು ಹೆಣ್ಮಕ್ಳನ್ನೇ ಯೂಸ್ ಮಾಡ್ತಾ ಇರೋದು. ಅದೇನೋ ನಮ್ಮ ತಾಯಿದೊಂದು ಇದು ಅದನ್ನೇ ಅವ್ರನ್ನೇ ಮುಂದೆ ಯಾಕೆಂದರೆ ಅವರು ಒಂದು ಯಾವ ಥರ ಅಂದರೆ ಮುಂದೆ ನುಗ್ಗಿ ಕೆಲಸ ಮಾಡೋರು ನಮ್ಮ ತಾಯಿಯವರು. ಅವರ ಐಡಿಯಾ ಇದು ವರ್ಕ್ ಆಗ್ತಾ ಇದೆ. ಸಣ್ಣ ಪ್ರಮಾಣದಲ್ಲಿ ಹೋಟೆಲ್ ತುಂಬ ಚೆನ್ನಾಗಿ ನಡೀತಾ ಇದೆ. ಹೋಟೆಲ್ ಅನ್ನೋ ಕಾನ್ಸೆಪ್ಟ್ ಏನಿಲ್ಲ, ಬರೀ ನಮಗೆ ಆಯಿಲ್ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಸೊ ನಮ್ಮ ತಾಯಿಯವರು ಬೆಂಗಳೂರಿಂದ ಇಲ್ಲಿ ಬಂದು ಸೆಟ್ಲ್ ಆದರು.
ಜೊತೆಗೆ ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದ್ದೀರಾ. ಹೆಲ್ತಿ ಫುಡ್ ನಾವೇನು ತಿಂತೀವಿ ಅದೇ ಫುಡ್ಡು ನಮಗೆ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅದೇ ಥರ ಒಂದು ಒಳ್ಳೆ ಪ್ರಮಾಣದಲ್ಲಿ ಒಂದು ಒಳ್ಳೆ ಥರ ಊಟ ಕೊಡಬೇಕು ಅನ್ನೋದೊಂದೇ ಕಾನ್ಸೆಪ್ಟಿಂದ ಇದು ಮಾಡ್ತಾಯಿದ್ದೀವಿ. ನಾವು ರಾತ್ರಿ ಎಲ್ಲ ಏನು ಓಪನ್ ಮಾಡಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ಅಂತ 2 ಟೈಮ್ ಇರುತ್ತೆ. 2 ಟೈಮ್. ಈ ಬಜ್ಜಿ ಕೂಡ ಎಲ್ಲ ಬಜ್ಜಿ ಕೂಡ ಅದರಲ್ಲೇ ಮಾಡೋದು. ಅದರಲ್ಲೇ ಹೌದು ಕಂಪ್ಲೀಟ್ ನೀವು ಯೂಸ್ ಮಾಡೋದಲ್ಲ ಗಾಣದ ಎಣ್ಣೆ. ಹೌದು ಸರ್ ನಮಗೆ ಸಿಗುತ್ತಲ್ಲ ಸರ್ ಯಥೇಚ್ಛವಾಗಿ. ನಮ್ಮಲ್ಲಿ ಅದರಲ್ಲಿ ಏನು ಕಳ್ಕೊಳ್ಳೋದೇನಿಲ್ಲ ಸರ್. ಆಮೇಲೆ ನಾವೇನು ಅಂಥ ತುಂಬ ದೊಡ್ಡ ಪ್ರಮಾಣದಲ್ಲಿ ಏನು ನಾವು ರೇಟ್ ಇಟ್ಟಿಲ್ಲ. ನಮಗೆಲ್ಲ ಕಸ್ಟಮರ್ಸ್ ಎಲ್ಲ ಇಲ್ಲಿ ಒಂದು ಲೇಬೇ ಇದೆ. ಬೆಂಗಳೂರು ಟು ಮಂಗಳೂರು ಇಲ್ಲಿ ಲಾರಿ ಡ್ರೈವರ್ಸ್ ಎಲ್ಲ ತುಂಬ ಜನ ಬರ್ತಾರೆ. ಅವ್ರು ಬಂದು ಒಂದು ಖುಷಿಯಾಗಿ ಊಟ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಆ ಖುಷಿನೇ ಬೇರೆ. ನಾವು ಊಟ ಮತ್ತು ಮುದ್ದೆ ಊಟ ಇರುತ್ತೆ, ಚಪಾತಿ ಊಟ ಇರುತ್ತೆ. ಮುದ್ದೆ ಊಟ ಚಪಾತಿ ಸೊ ಪ್ಯೂರ್. ಆಮೇಲೆ ನಾವು ಯಾವುದು ಗ್ರಾಮೀಣ ಭಾಗದಲ್ಲಿ ಯಾವ ಥರ ಸಾಂಬಾರು ಮಾಡ್ತಾರೆ ಅದೇ ರೀತಿ ಇವತ್ತು ನಮ್ಮ ಕಡೆ ಯಾವುದು ಸಾರು ನೀವು ನೋಡ್ಬೋದು. ಭಾನುವಾರ ಯಾವುದೋ ಮುದ್ದೆ ಮೊಳಕೆ ಸಾರು ಆ ಟೈಪ್ ಏನು ಸಿಗುತ್ತೆ ಮಧ್ಯಾಹ್ನದೊತ್ತು ಅದೇ ಸಿಗೋದು. ದಿನ ಒಂದೊಂದು ಥರ ಸಾಂಬಾರು. ಇದು ಮೆನು. ಹಾಗೆ ಇದೆಲ್ಲ ಕಡಲೆಕಾಯಿ ಎಣ್ಣೆದು ಎಲ್ಲ ಎಣ್ಣೆಗಳದ್ದು ರೇಟ್. ತುಂಬ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀರಾ. ಎತ್ತಿನ ಗಾಣದ್ದು ಹೇಗೆ ನೀವು ತೆಗಿತೀರಾ, ಎಕ್ಸ್ಟ್ರಾಕ್ಟ್ ಹೇಗೆ ಮಾಡ್ತೀರಾ, ಅಂದರೆ ಏನೇನು ಆಯಿಲ್, ಇದೆಲ್ಲ ಪೂರ್ತಿಗೆ ಹಳ್ಳಿ ನೇಚರ್ ಹೇಗಿದೆ. ಹೌದು, ನೀವು ಒಳಗಡೆ ನೋಡಿದ್ರು ಅಷ್ಟೇ ಸೌದೆ ಒಲೆ ಊಟನೇ. ನಾವು ಎಲ್ಲೂ ಮೆನ್ಷನ್ ಮಾಡಿಲ್ಲ ಸೌದೆ ಒಲೆ ಅಂತ. ಸೊ ಆ ನಿಮಗೆ ಆ ಸ್ಮೆಲ್ಲು ಆ ಫ್ಲೇವರ್ ಬರಬೇಕು ಅಂದರೆ ನಿಮಗೆ ಹಳ್ಳಿ ಸ್ಟೈಲು ಹಳ್ಳಿ ಥರ ಫೀಲ್ ಬರಬೇಕು ಅಂದರೆ ನಿಮಗೆ ಗೊತ್ತು. ನೀವು ಒಬ್ಬ ಹಳ್ಳಿ ರೈತ, ನಾವು ಹಳ್ಳಿಯವರೇ. ಅದು ಒಲೆ ಊಟ ಯಾವ ಥರ ಇರುತ್ತೆ ಅಂತ ಆ ಸೊಗಡು ಅದನ್ನು ಕಂಡುಕೊಂಡೇ ತುಂಬ ಜನ ಇಲ್ಲಿಗೆ ಬರ್ತಾರೆ. ಸೊ ನಾವು ಓಪನ್ ಮಾಡಿ ನಾವು ಯಾವುದೇ ರೀತಿ ಮಾರ್ಕೆಟಿಂಗ್ ಮಾಡಿಲ್ಲ, ಏನೂ ಇಲ್ಲ. ಸೊ ನೀವು ನನಗೆ ತುಂಬ ದಿನದಿಂದಲೇ ಗೊತ್ತು, ತುಂಬ ವರ್ಷದಿಂದಲೇ ಗೊತ್ತು. ಸೊ ನೀವು ಬಂದು ಎದಕ್ಕೋಸ್ಕರ ಬಂದಿದ್ದೀರಾ, ಹೋಟ್ಲ್ ಅದ್ರ ಜೊತೆ ಮಾಡ್ತಾ ಇದ್ದೀರಾ. ಅಲ್ಲ ಬ್ರದರ್, ಹಾಗೆ ನಾವು ಕೂಡ ಆಯಿಲ್ ಇದೇ ಯೂಸ್ ಮಾಡೋದು, ಕಡಲೆಕಾಯಿ ಎಣ್ಣೆನೇ. ಯಾವಾಗಿಂದ ಅಂದರೆ ಡಿ ಬಾಸ್ ಅವ್ರದ್ದು ಒಂದು ಫಿಲಮ್ ಬಂತು ಕಡಲೆಕಾಯಿ ಎಣ್ಣೆದು, ಆ ಟೈಮಿಂದನೂ ಇದೇ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ, ಸ್ಮೆಲ್ಲು ಕೂಡ ಏನೂ ಇಲ್ಲ. ಹಾಗಾಗಿ ಇದ್ರದ್ದು ಒಂದು ಕಾನ್ಸೆಪ್ಟನ್ನ ನಮ್ಮ ವೀಕ್ಷಕರಿಗೆ ಕೊಡಲೇಬೇಕು ಅಂತಲೇ ನಾನು ಮಾಡ್ತೀನಿ ಅಂದದ್ದು. ಏಕೆಂದರೆ ನಾವು ಯೂಸ್ ಮಾಡಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಫುಡ್ಡೆಲ್ಲ ಹೇಗಿರುತ್ತೆ ಅಂತ. ಹಾಗೆ ನಮಗೆ ಹೆಲ್ತ್ ಕೂಡ ಚೆನ್ನಾಗಿದೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು, ಏಕೆಂದರೆ ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಬರಲಿ, ಯೂಸ್ ಮಾಡಲಿ ಅನ್ನೋ ಒಂದಕ್ಕೆ. ಥ್ಯಾಂಕ್ ಯು ಬ್ರದರ್.